ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬಾಹ್ಯಾಕಾಶ ಕೇಂದ್ರಕ್ಕೆ ಭಾರತೀಯ ಶುಭಾಂಶು ಶುಕ್ಲಾ ಪ್ರವೇಶ ಕೊಟ್ಟು ಇವತ್ತಿಗೆ 4ನೇ ದಿನ. ಅಂತರಿಕ್ಷದಲ್ಲಿ 2 ದಿನ ಕಳೆದ ಶುಭಾಂಶು ಜೊತೆಗೆ ಪ್ರಧಾನಿ ಮೋದಿ ಮಾತನಾಡಿದರು. ಈ ವೇಳೆ ಶುಭಾಂಶು ತಮ್ಮ ಅನುಭವವನ್ನು ಹಂಚಿಕೊಂಡರು. ಭಾರತ ಮ್ಯಾಪ್ಗಿಂತ ದೊಡ್ಡದಾಗಿ ಕಾಣಿಸುತ್ತದೆ. ಪ್ರಧಾನಿ ಜೊತೆ ಅನುಭವ ಹಂಚಿಕೊಂಡ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಯಾನಕ್ಕೆ ಇವತ್ತಿಗೆ 3ನೇ ದಿನ. 7 ದಿನವನ್ನ ಅಂತರಿಕ್ಷ ಕೇಂದ್ರದಲ್ಲೇ ಕಳೆದಿರುವ ಶುಭಾಂಶು ಶುಕ್ಲಾ ಬ್ರಹ್ಮಾಂಡದಿಂದ ಭೂಮಿ ಹೇಗೆ ಕಾಣಿಸುತ್ತದೆ ಅನ್ನೋ ವಿಚಾರವನ್ನ ಪ್ರಧಾನಿ ಮೋದಿ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿನ್ನೆ ಶುಭಾಂಶು ಶುಕ್ಲಾ ಜೊತೆಗೆ ಪ್ರಧಾನಿ ಮೋದಿ ಮಾತನಾಡಿದ್ರು. ಈ ವೇಳೆ ಭಾರತ ನಾವು ಮ್ಯಾಪ್ನಲ್ಲಿ ನೋಡೋದಕ್ಕಿಂತ ಬಹಳ ದೊಡ್ಡದಾಗಿ ಕಾಣುತ್ತೆ ಅಂತ ಬಣ್ಣಿಸಿದ್ದಾರೆ. बाहर से कोई सीमा रेखा नहीं दिखाई देती, कोई बॉर्डर नहीं दिखाई देता. और दूसरी चीज जो बहुत नोटिसेबल थी, जब पहली बार भारत को देखा तो हम मैप पे पढ़ते हैं भारत को, हम देखते हैं बाकी देशों का आकार कितना बड़ा है, हमारा आकार कैसा है, वो मैप पे देखते हैं. लेकिन वो सही नहीं होता, क्योंकि वो एक हम 3D ऑब्जेक्ट को 2D यानी पेपर पे हम उतारते हैं. भारत सच में बहुत भव्य दिखता है, बहुत बड़ा दिखता है. जितना हम मैप पे देखते हैं उससे कहीं ज्यादा बड़ा. ಇನ್ನು ಬಾಹ್ಯಾಕಾಶ ಕೇಂದ್ರಕ್ಕೆ ಶುಭಾಂಶು ಶುಕ್ಲಾ ಕೆಲವೊಂದು ಸಿಹಿ ತಿನಿಸುಗಳನ್ನ ಕೊಂಡೊಯ್ದಿದ್ದಾರೆ. ಕ್ಯಾರೆಟ್ ಹಲ್ವಾ, ಹೆಸರು ಬೇಳೆ ಹಲ್ವಾ, ಮಾವಿನ ರಸವನ್ನ ಬೇರೆ ದೇಶದ ಗಗನಯಾನಿಗಳಿಗೆ ನೀಡಿದೆ ಅಂತ ಶುಭಾಂಶು ಸಂತಸ ಹಂಚಿಕೊಂಡಿದ್ದಾರೆ. गाजर का हलवा ले गए हैं क्या, उससे अपने साथियों को खिलाया? जी प्रधानमंत्री जी, ये कुछ चीजें मैं अपने देश की खाने की लेके आया था, जैसे गाजर का हलवा, मूंग दाल का हलवा और आमरस. और मैं चाहता था कि ये बाकी भी जो मेरे साथी हैं बाकी देशों से जो आए हैं वो भी इसका स्वाद लें और चखें, जो भारत का जो रिच कलिनरी हमारा जो हेरिटेज है उसका एक्सपीरियंस लें. ಶುಭಾಂಶು ಬಳಿ ಕರ್ನಾಟಕದ ಹೆಸರು ಮೆಂತೆಕಾಳು. ಇನ್ನು XM-4 ಅಂತರಿಕ್ಷ ಯಾನದಲ್ಲಿ ಶುಭಾಂಶು ಶುಕ್ಲಾ ಕೆಲವೊಂದು ಪ್ರಯೋಗಗಳನ್ನ ಮಾಡಲಿದ್ದಾರೆ. ಅದರಲ್ಲಿ ಪೌಷ್ಟಿಕಾಂಶ ಆಹಾರದ ಬಗ್ಗೆ ಧಾರವಾಡ ಕೃಷಿ ವಿವಿ ನಡೆಸ್ತಾ ಇರುವ ಸಂಶೋಧನೆ ಕೂಡ ಒಂದು. ಇದಕ್ಕಾಗಿ ಕರ್ನಾಟಕದಿಂದ ಹೆಸರುಕಾಳು ಮತ್ತು ಮೆಂತೆಕಾಳುಗಳನ್ನ ಶುಭಾಂಶು ಕೊಂಡೊಯ್ದಿದ್ದಾರೆ. ಅಂತರಿಕ್ಷದಲ್ಲಿ ಪೌಷ್ಟಿಕ ಆಹಾರ ಬೆಳೆಯುವ ಬಗ್ಗೆ ಸಂಶೋಧನೆ ನಡೆಸಲಿದ್ದಾರೆ. ಬಾಹ್ಯಾಕಾಶ ಕೇಂದ್ರದಲ್ಲಿ ಕರ್ನಾಟಕದ ಹೆಸರು ಕಾಳು ಮತ್ತು ಮೆಂತೆ ಕಾಳುಗಳ ಪ್ರಯೋಗ ನಡೆಯಲಿದೆ. ಶುಭಾಂಶು ಶುಕ್ಲಾ ಅಂತರಿಕ್ಷದಲ್ಲಿ ಕಾಳುಗಳಿಗೆ ನೀರು ಹಾಕಿ ಮೊಳಕೆ ಬರುವಂತೆ ಮಾಡ್ತಾರೆ. -40 ಡಿಗ್ರಿ ತಾಪಮಾನದಲ್ಲಿ ಬಾಹ್ಯಾಕಾಶದಲ್ಲಿ ಇಟ್ಟು ಅಂತರಿಕ್ಷ ಯಾನದ ಬಳಿಕ ಭೂಮಿಗೆ ವಾಪಸ್ ತರ್ತಾರೆ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಹೇಗೆಲ್ಲ ಕಾಳುಗಳು ಮೊಳಕೆ ಬರುತ್ತವೆ ಅನ್ನೋದನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಲಿದ್ದಾರೆ. ಕಾಳುಗಳ ಪೋಷಕಾಂಶ ಗುಣಮಟ್ಟದಲ್ಲಿ ಬದಲಾವಣೆ ಆಗಿದ್ಯಾ, ಸೂಕ್ಷ್ಮಾಣು ಜೀವಿಗಳಿಂದ ಕಾಳುಗಳಿಗೆ ಎಫೆಕ್ಟ್ ಆಗಿದ್ಯಾ, ಗಗನಯಾನಿಗಳು ಈ ಕಾಳುಗಳನ್ನ ಉಪಯೋಗಿಸಬಹುದಾ ಅಂತ ಸಂಶೋಧನೆ ನಡೆಯಲಿದೆ. ಧಾರವಾಡ ಕೃಷಿ ವಿವಿಯ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಜೈವಿಕ ತಜ್ಞ ಡಾಕ್ಟರ್ ರವಿಕುಮಾರ ಹೊಸಮನಿ ಇವುಗಳ ಸಂಶೋಧನೆ ನಡೆಸಲಿದ್ದಾರೆ. ಪಲ್ಸ್ಗಳನ್ನು ಆಯ್ಕೆ ಮಾಡಿದ್ದು, ಒಂದು ಹೆಸರು, ಇನ್ನೊಂದು ಮೆಂತೆ. ಇವೆರಡು ಗಗನ ಯಾತ್ರೆಯಲ್ಲಿ ಮೊಳಕೆ ಒಡೆಸಿ ಅವುಗಳನ್ನು ಮೊಳಕೆ ಒಡೆದ ನಂತರ ಸುಮಾರು -40 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟು ಆ ಗಗನಯಾತ್ರಿಕರು ಮರಳಿ 16 ದಿವಸದ ನಂತರ ಭೂಮಿಗೆ ಬಂದಾಗ ಅವುಗಳ ಪೋಷಕಾಂಶಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ ಇಲ್ಲಿ. ಸೊ ಅದರ ಸಲುವಾಗಿ ಹೆಸರು ಕಾಳನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ತಳಿಯ ಬೀಜವನ್ನು ನಾವು ಕಳಿಸಿದ್ದೇವೆ. ಇಸ್ರೋ, ಕೃಷಿ ವಿವಿ ಮತ್ತು ಧಾರವಾಡ IIT ಸಹಯೋಗದೊಂದಿಗೆ 2 ಬಗೆಯ ಕಾಳುಗಳನ್ನು ಆಯ್ಕೆ ಮಾಡಿ ಕಳುಹಿಸಲಾಗಿದೆ. ಬಾಹ್ಯಾಕಾಶಕ್ಕೆ ಹೋದವರಿಗೆ ಪೌಷ್ಟಿಕಾಂಶದ ಆಹಾರ ಸಿಗಲಿ ಎಂಬ ಉದ್ದೇಶದಿಂದ ಈ ಸಂಶೋಧನೆ ನಡೀತಾ ಇದೆ. ಇದು ಕೇವಲ ಧಾರವಾಡಕ್ಕೆ ಮಾತ್ರವಲ್ಲದೆ ಕರ್ನಾಟಕಕ್ಕೂ ಹೆಮ್ಮೆಯ ಸಂಗತಿಯೇ ಆಗಿದೆ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.